ಹಾಯ್ ಹಲೋ ನಮಸ್ತೆ. ಸ್ಟ್ರಾಂಗ್ ಸೇವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲೋ ಹೊರಟಿದ್ದೀವಿ. ನಾವು ನಮ್ಮ ಮನೆಯವರು ಎಲ್ಲಿ ಹೊರಟಿದ್ದೀವಿ ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್. ಶಾನೆ ಅಲ್ಲೇ ಹಾಸ್ಪಿಟಲ್ ಸ್ಕೂಲ್ ಇದೆಲ್ಲ ಹಾಕ್ತಾರೆ. ಚಕ್ಕೈತ್ರಿಪ್ಪ. ಏನಾಗೈತ್ರಿ? ಆಕ್ಸಿಡೆಂಟ್ ಜಗ್ಗಾಗ್ತಾವಲ್ಲ. ಮತ್ ಒನ್ ವೇ ಇದ್ದಲ್ಲೇ ಮತ್ತೆ ಇವ್ರಿಗೆ ಟೂ ವೇ ಮಾಡ್ಬೇಕು ಇಂತಲ್ಲೇ, ಹೌದಿಲ್ರಿ? ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ ಹಂಗಿದ್ದಾಗ, ಹೌದಿಲ್ರಿ? ಜಂಗಲ ಐತಲ್ಲ, ಆದ್ರೂ ಜಾಗ ಐತ್ರಿ ಅಕ್ಕಪಕ್ಕ, ಹೌದಾ ಇಲ್ರಿ? ಮಾಡ್ಕೊಂಡ್ರೆ ಏನ್ರಿ ಗೌರ್ಮೆಂಟಿಗೆ ಬರಲ್ಲನ್ರಿ? ಹಾ 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 ರೀ. ಆ ಜೋರ್ ಹೋಗ್ಬಾರ್ದಾ? ಡೇಂಜರ್ ಅಂತಿರಲ್ಲ, ಹೌದಾ? ಅದಕ್ಕೆ ನಮ್ಮ ಮನೆ ಸೌಕಾಸ ಹೋಗಿದ್ ಆರಾಮ್ ಹೋಗಿವನ್ರಿ. ನಾನು ಬಂಗಾರ ಏನಂತ ಹೇಳ, ಸವಿತಮ್ಮ ನಿನ್ ಕೈಯಾಗ ಸ್ವಲ್ಪನ ಗಾಡಿ ಕೆಟ್ಟಿಲ್ ನೋಡೋದು, ಆರಾಮ್ ಹೋಗಿದ್ ಆರಾಮ್ ಕರ್ಕೊಂಡ್ ಬಂದೈತ್ ನೋಡು ಅಂತಲ್ಲ. ನಾನು ಒಂದೇ ಬೇನ ಕರೆಕ್ಟಾಗಿ ಹೋಗಿನಲ್ಲ ಅನ್ಕೊಂಡೆ ಅವಾಗ. ಹಾ ಅದಕ್ಕಿದಾತನ್ರಿ ಅದ. ಓ ಹಿಂಗಾತ್ರ. ಎಷ್ಟು ಕಿಲೋಮೀಟರ್ ರೀ? 10 ಕಿಲೋಮೀಟರ್ ಐತಂತೀರಾ? ಬಸ್ಸಿಗೆ 25 ನಿಮಿಷ ಕರ್ಕೊಂಬರ್ತಾನ, 20 ನಿಮಿಷ ಕರ್ಕೊಂಬರ್ತಾನ. ಎಲ್ಲ ಕಡೆ ಸ್ಟಾಪ್ ಆಗಿ ಕರ್ಕೊಂಬರ್ತಾನಲ್ಲ ಅದಕ್ಕ. ನಾವು ನೀವು ಬಂದಿದ್ವಿ, ನೆನಪೈತನ್ರಿ? ಹಾ, ಎಷ್ಟು ಸಲ ಬಂದಿದ್ವಿ? 2-3 ಸಲ ಬಂದಿದ್ವಿ ಕರೆಕ್ಟ್. ಫಸ್ಟ್ ಬಂದಿದ್ದ ಇದ ಪ್ಲೇಸ್ ರೀ ನಾವು. ರೀ ನೆನಪೈತಾ? ನಾ ಏನ್ ಡ್ರೆಸ್ ಹಾಕಿದ್ದ ಹೇಳಿ ನೋಡೋಣ, ಹಂಗಾರ ಗೆಸ್ ಮಾಡ್ರಿ. ಯಾವ್ದ? ರೆಡ್ಡಾ? ರೆಡ್ ಅಲ್ರಿ, ಗ್ರೀನ್. ಇದು ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದೆ. ನನ್ನ ಫ್ರೆಂಡ್ ಕೊಟ್ಟಿಲ್ಲ ಅಂತ ಹೇಳಿದ್ದೆ, ಅದು ಹಾಕೊಂಡ್ಬಂದಿದ್ದೆ. ನೀವು ಚಕ್ಸ್ ಹಾಕಿದ್ರಿ. ಮನ್ಯಾಗ ಐತಿ ಇನ್ನೂ ಅದು. ಚಂದ ಆಗಿತ್ರಿ. ನಿಮ್ಗೇನು ಗೊತ್ತೈತಿ? ನಾ ಚಂದ ಇದ್ದಿದ್ದೇನಲ್ಲ ಅಂದ್ರ ನಾನು ತೆಳ್ಳಗಿದ್ದೆ ಅವಾಗ, ಕಟ್ಟಿಗೆ ಫುಲ್. ಹಾ ಫುಲ್ ತೆಳ್ಳಗಿದ್ದೆ ಅವಾಗ. ಹೇಳ್ರಿಪ್ಪ ನಮ್ಮ ಹುಬ್ಳಿ ಮಂದಿ ನಾವು ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳಿ. ನೋಡ್ರಿ, ನಮ್ಮ ಹುಬ್ಳಿ ಜನಕ್ಕೆ ಆದ್ರೆ ಈ ಪ್ಲೇಸ್ ಯಾವ್ದಂತ ಹೇಳಿ ಪಟ್ಟ ನೋಡಿದ ಗುಟ್ಲೇನೆ ಹೇಳ್ಬಿಡ್ತಾರೆ. ಇದು ಯಾವ್ದು ಗೊತ್ತನ್ರಿ? ಇದು ನಮ್ಮ ಹುಬ್ಬಳ್ಳಿ ನಿಯರಲ್ಲಿರುವಂತಹ ಬೋಧನಗುಡ್ಡ ಅಂತ ಹೇಳಿ. ಇಲ್ಲೇ ಬಸವೇಶ್ವರ ಅಂದ್ರೆ ಫ್ರೆಂಡ್ಸ್, ಇದನ್ನ ಬೋಧನಗುಡ್ಡ ಬಸವೇಶ್ವರ ಅಂತ ಕರೀತಾರೆ. ಇಲ್ಲ ಅಂದ್ರೆ ಇದಕ್ಕೆ ದೇವರ ಗುಡ್ಡ ಅಂತ ಹೇಳಿ ಕರೀತಾರೆ. ಇದು ಹುಬ್ಬಳ್ಳಿಯಿಂದ 18 ಕಿಲೋಮೀಟ್ರ್ ಇದೆ. ಅಂದರೆ ಫ್ರೆಂಡ್ಸ್ ಎಲ್ಲ ಕೂಡಿ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಪ್ಲೇಸು ನಮ್ಮ ಹುಬ್ಬಳ್ಳಿಯಿಂದ. ಒಂದೇ ಅಲ್ಲ, ಒಂದು 2-3 ತಾಸಿನಲ್ಲೇ ಆರಾಮು ಟ್ರೆಕ್ಕಿಂಗು, ಆಮೇಲೆ ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ತುಂಬ ಒಳ್ಳೆಯದಂಥ ಪ್ಲೇಸು. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕಪಲ್ಸ್ಗಳು ಭಾಳ ಬರ್ತಾರೆ ಫ್ರೆಂಡ್ಸ್. ನಾವು ಭಾಳ ವರ್ಷದಿಂದ ಒಂದು 7 ವರ್ಷದ ಹಿಂದೆ ಹೋಗಿದ್ವಿ. ಹಾಗಾಗಿ ಅದನ್ನು ನೆನಪು ಮಾಡ್ಕೊತ ನಾವು ನಮ್ಮ ಮನೆಯವ್ರು ಹೋಗ್ತಾ ಇದ್ವಿ. ಬಟ್ ಏನಾಗಬೇಕು, ಟೈಮ್ ಸರಿ ಇಲ್ಲ ಇವತ್ತು. ನಾವು ಹೋಗೋ ಟೈಮು, ನಾವು ಟ್ರೆಕ್ಕಿಂಗ್ ಹೋಗಬಾರ್ದು ಅಂದ್ಕೊಂಡ್ವಿ. ಬಟ್ ಏನು ಮಾಡಬೇಕು, ನಮ್ಮ ಗಾಡಿ ಕೆಟ್ಟದ್ರಿಂದ ನಾವು ಮತ್ತೆ ಟ್ರೆಕ್ಕಿಂಗ್ ಮಾಡಬೇಕಾಯ್ತು. ಗಾಡಿಯನ್ನು ಇಲ್ಲೇ ಕೆಳಗೆ ನಿಲ್ಲಿಸಿ
ಈಗ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತೀವಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ಹೆಂಗಾಯ್ತು ಅಂತ ಹೇಳಿ. ಮಕ್ಕೋರಿ ಒಂದು ತಾಸು ಆ ಕೆಲಸ ಸಂಜೆ ಮಟ್ಟ ಮಾಡಬೇಡ್ರಿ ಅಂದ್ರ ಅವ್ವ, ಗೊತ್ತನ? ಇದು ಎದ್ರ ಗಿಡ ರೀ? ಹಾಲದ ಮರನಾ? ಇವು ಬೀಜನ ಎಷ್ಟು ಚಂದ ನೋಡ್ರಿ ಅಲ್ರಿ, ತಿನ್ನವ ಜೋಕಾಲಿ ಆಡ್ಲೇನು? ಜೋಕಾಲಿ ಜೋಕಾಲಿ ಆಡ್ಲಿ ಕರ್ರಿ. ಜೋಕಾಲಿ ಅಲ್ಲ, ಇದು ಎಷ್ಟು ಗಟ್ಟಿ ನೋಡಲ್ಲ. ಹಗುರ ಸಾರಿ, ಯಾವುದೋ ಗುಡಿ ಐತಂತ, ಗುಡಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬರ್ರಿ. ಸುಗಮವಾಗಿ ಸಾಗಲಿ ಬಸವೇಶ್ವರ, ನಮ್ಮ ಪಯಣ ಸುಖಕರವಾಗಿರಲಿ ತಂದೆ ಬಸವೇಶ್ವರ. ಅಯ್ಯೋ ಬಸವಣ್ಣ, ಬರ್ರಿ. ಲಾಕ್ ಮಾಡಿದೆ ರೀ. ಯಾವ ಊರು ಹುಡುಗ ನೀನು? ಯಾವ ಊರು ಹುಡುಗ ನೀನು? ಹೌದಾ? ಬರ್ಬರ್ರಿ, ಈಗ ಐತ್ ನೋಡಿ ಪಜುತಿ. ಕಿತ್ತ ಮಗಳೇ ವಾಪಸ್ ಹೋಗ್ತೀರ? ಅಯ್ಯೋ ರೀ, ರೂಟ್ ಏನನ್ನ ತಿಂತಾರ ಇವನ? ತಿನ್ಬೇಕಾ? ಹೆಂಗಿರ್ತಾವ್ರಿ ಟೇಸ್ಟ್? ಮಸ್ತ್ ತಿನ್ರಿ. ಅಂದ್ರ ಉಳಿದವು. ಹೌದಾ? ಏನು ಹಣ್ಣು ನೀವು? ಪಿರ್ಗಿ ಹಣ್ಣಂತೆ, ನನಗಂತೂ ಗೊತ್ತಿಲ್ಲ. ತಿನ್ರಿ 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 ತಿನ್ರಿ, ನೀವೊಂದೆರಡು ತಿನ್ರಿ. ಹೇಳ್ರಿ ಏನ ಅಂದ್ರ ಏನು ನಿಜ ಹೇಳ್ರಿ, ಏನಾಕತ್ತಿದಕ್ಕ ರೀ? ನಿಜ ಹೇಳ್ರಿ, ಏನಾಕತ್ತಿದಕ್ಕ? ಮತ್ತು ನಿಶೆ ಇರ್ತತನ? ಮತ್ತೆ ಹೌದಾ? ಹೌದಾ? ಥ್ಯಾಂಕ್ ಯು, ನನ್ನ ಗಂಡ ಪಾಯ್ಸನ್ ಕೊಟ್ಟ ನನಗೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಅದಾವ ಹಣ್ಣು ಅದ? ಪಿರ್ಗಿ ಹಣ್ಣು. ಹುಳಿದವ್ರಿ ಇವು. ಮತ್ತೆ ಯಾವ ಹಣ್ಣು ತಿನ್ಸಿರ ನೋಡ್ರಿ ಮರ ನೀವು. ನಾನು ತಿಂದೆ, ನನಗಾಗಿದ್ದೆ. ಓ, ಈ ರೂಟ್ ನಂಗೆ ಗೊತ್ತಾತ್ರಿ. ನಾವು ಸ್ಟಾರ್ಟಿಂಗ್ ಅವಾಗ ಒಂದ್ಸಲ ಬಂದಾಗ ಏನದ ಈ ಕಡೆ ಹ್ಯಾಶ್ ಬಂದಿದ್ವಲ್ಲ, ಆ ರೂಟ್ ಸೇರುತ್ತಿದ್ದು. ದಮ್ ಹತ್ತಲ್ರಿ. ಎಷ್ಟು ಕಿಲೋಮೀಟ್ರ್ ಐತ್ರಿ ಇದು? ಎಷ್ಟು ಕಿಲೋಮೀಟ್ರ್ ಇರ್ಬೋದು? ಹಾಂ ರೀ, ಹಾಂ, ಎಷ್ಟು ಅರ್ಧ ಕಿಲೋಮೀಟ್ರ್ಕಿಂತ ಜಾಸ್ತಿ ಐತಂತೀರ? ಜಾಸ್ತಿ ಐತ್ರಿ ಅದು. 1 ಕಿಲೋಮೀಟ್ರ್ ಮೇಲೆ ಇರ್ಬೇಕೇನು? ಟ್ರೆಕ್ಕಿಂಗ್ ಮಾಡೋರಿಗೆ ಮಸ್ತ್ ಇದಲ್ಲ. ಹಂಗೆ ಲವರ್ಸಿಗೆ ಬರೋಕ್ಕೂ ಚಲೋ ಇದೆ ಅಲ್ರಿ? ನಾವು ಎಲ್ಲಿ ಕುಂತಿದ್ವಿ ಹೇಳಿ? ತಡ್ರಿ, ಇಲ್ಲೆಲ್ಲ ಮಿಡಲ್ ನಾವು ಕುಂತಿದ್ದು ಮಾತು ನಾನು ಹೇಳ್ತೀನಿ ಬರ್ರಿ. ಎಷ್ಟು ವರ್ಷ ಆಯ್ತು ನಾವು ಬಂದು ಹೋಗಿ? ಸನೇಕ 2027 ಬಂದಿದ್ವಿ ನಾವು. ಅದಾದ್ಮೇಲೆ ಮಿಡಲ್ ಒಂದು ಸಲ ಬಂದಿದ್ವಿ. 27 ರೀ, 2017 ರೀ. 2017 ಬಂದಿದ್ವಿ. ಈಗ ಆಮೇಲೆ ಮಧ್ಯೆ ಹೆಂಗಂದ್ರೆ
ಅದಾದ್ಮೇಲೆ ಒಂದು ಸಲ ಬಂದಿದ್ವಿ ರೀ ನಾವಿಬ್ರು, ಒಂದು ಸಲ ಬಂದಿದ್ವಿ, ಹೌದಾ ಇಲ್ರಿ? ಚೆನ್ನಾಗಿತ್ತು, ಆದರೂ ಅವಾಗ ಚೆನ್ನಾಗಿತ್ತಲ್ರಿ. ಏನಾಗೈತಿ ಏನಾಗೈತಿ ರೀ? ಈಗ ಸ್ವಲ್ಪ ಚಲೋ ಇಲ್ಲ ಅಲ್ಲ, ಬರ್ತಾ ರೂಟ್ ಮಸ್ತ್ ಐತಲ್ರಿ ಇದಲ್ಲ ಅಲ್ಲ. ಓಹ್ ಅಲ್ಲಿ ಮಠ ಹೋಗ್ಬೇಕು ನಾವಿನ್ನು. ಬರ್ರಿ, ಸುಸ್ತಾದನ್ರಿ, ಕರ್ಕೊಂಡೋಗಿ ಬರ್ರಿ. ಹೌದಾ ಇಲ್ಲ? ಕೆಲಸ ಕೆಟ್ಟು ಅಪ್ಪೋ ಸಾಯಿ ಸುಸ್ತಾಗತ್ತೆ. ದಾರಿಗಿಳಿದಂತೆ ರೀ, ಫೋನಾಗ ಹಾಡು ಹಚ್ಚ್ರಿ, ಖುಷಿ ಆಕೈತಿ ಹೋಗಕ್ಕೆ. ನಾವು ಹಂಗೆ ಮಾಡಿದ್ವಿ, ಪೂಜಾ ನಾನು ಮಂಜುಳ ಹೋಗಿದ್ವಲ್ಲ ಅವಾಗ, ಫೋನಾಗ ಹಾಡು ಹಚ್ಕೊಂಡು ಕುಣ್ಕೊಂತ ಡ್ಯಾನ್ಸ್ ಮಾಡ್ಕೊತ ಹೋಗಿದ್ವಿ ನಾವು. ಹಾಂ, ಜಗ್ಗ ಡ್ಯಾನ್ಸ್ ಮಾಡಿದ್ವಿ ಗೊತ್ತಾ? ಯಾವ ಡ್ಯಾನ್ಸ್ ಮಾಡ್ತೀರಿ ಹೇಳ್ರಿ? ನಿಂಗಿದ್ದು ಬೇಕಿತ್ತ ಮಗನೇ. ಹಾಡ ಇಲ್ಲ ನಿಮ್ಮಿರೊಳಗೆ? ಸಾಕಾತ್ರಿಪ್ಪ, ಕಾಲೆಲ್ಲ ನೋವಾತ. ಸಾಯಿ ಪರೀಕ್ಷೆ ಮಾಡತ್ತೇನಪ್ಪ ಇವತ್ತು ನಮ್ಮನ್ನ. ಅದೇ ಹಾಡು ಅದೇ ಅಂತಿದೆ. ಸಾಯಿ ಇನ್ನೂ ಎಷ್ಟು ದೂರ ಐತ್ರಿಪ್ಪ ಇದು? ಬರ್ಬೇಕಾರೆ ರೋಡ್ ಹಿಡಿದು ಬರ್ರ? ಇದೇ ಬರ್ರ? ರೋಡ್ ಹಿಡ್ದು ದವ್ರಕತ್ತರ್ದು. ನೀರು ಬಾಟ್ಲಲ್ಲಿ ಇಟ್ರಿ. ಈ ಗುಡ್ಡ ಹತ್ತಕ್ಕೆ ಕಡೆ ರೋಡ್ ಇದೆ, ಎರಡು ಕಚ್ಚಾ ರೋಡ್ ಇದೆ. ಅಂದರೆ ಟ್ರೆಕ್ಕಿಂಗ್ ಮಾಡಕ್ಕೆ, ಅಂದರೆ ಖುಷಿಯಾಗಿ ಅಡ್ಡಾಡಕ್ಕೆ ಜನ ಆಲ್ಮೋಸ್ಟ್ ಇಲ್ಲೆಲ್ಲ ಪ್ರೇಮಿಗಳು ಬರ್ತಾರೆ. ಆಲ್ಮೋಸ್ಟ್ ಅಂದರೆ ಗುಡ್ಡದ ಮೇಲೆ ಐತಲ್ಲ, ಪ್ರೈವಸಿಗೋಸ್ಕರ ಆಲ್ಮೋಸ್ಟ್ ಬರ್ತಾರೆ. ಬಟ್ ಒಬ್ಬೊಬ್ಬರ ಮನಿ ದೇವರು ಆಗಿದೆ ಬಸವೇಶ್ವರ, ಬೋಧನಗುಡ್ಡ ಬಸವೇಶ್ವರ. ಹಾಗಾಗಿ ಜನ ಇಲ್ಲೇ ಜಾತ್ರೆ ಆಗುತ್ತೆ. ಶ್ರಾವಣ ಮಾಸದಾಗ ಲಾಸ್ಟ್ 4ನೇ ಗುರುವಾರ ಏನೋ ಅವಾಗ ಜಾತ್ರೆ ಇರುತ್ತೆ. ಅವಾಗ ಜನ ಬಂದಿರ್ತಾರೆ. ಅವಾಗ ಬರೋಕೆ ಅಡ್ಡಿ ಇಲ್ಲ, ಎಲ್ಲರೂ ಫ್ಯಾಮಿಲಿ ಸಮೇತ ಬರೋಕ್ಕೂ ಅಡ್ಡಿ ಇಲ್ಲ. ಚೆನ್ನಾಗಿದೆ ಪ್ಲೇಸ್ ಅಂತ, ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಬಂದವ್ರಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ಬರೋರ್ಗೆ ಏನು ಅನಿಸುತ್ತೆ, ಬೇಡಪ್ಪ ಕಲ್ಲು ಮಳ್ಳು ಭಾಳ ಅಡ್ಡಾಡಕ್ಕೆ ಬೇಜಾರಾಗುತ್ತೆ ಅಂತ ಅನ್ಕೋತಾರೆ. ಬಟ್ ಖುಷಿ ಆಗುತ್ತೆ ಫ್ರೆಂಡ್ಸ್ ಬರೋಕೆ, ಚೆನ್ನಾಗಿದೆ ಪ್ಲೇಸು. ಬಟ್ ಇಲ್ಲೇ ಸೇಫ್ ಇಲ್ಲ, ಯಾರೋ ಬರೋದಾದ್ರೂ ವಿಚಾರ ಮಾಡಿ ಬನ್ನಿ, ಯಾಕಂದ್ರೆ ಸೇಫ್ ಇಲ್ಲ ಜನ. ಆಮೇಲೆ ಅಲ್ಲಿ ಭಾಳ ಅಪ್ಪ ಐತಲ್ರಿಪ್ಪ, ಕಳ್ಳರು ಜಾಸ್ತಿ ಇರ್ತಾರೆ. ಇದು ನಮ್ಮ ಅನುಭವದ ಮಾತು ಹೇಳ್ತೀನಿ. ಯಾಕಂದ್ರೆ ನಾವು ಹೋದ 2ನೇ ಸಲ ಬಂದಾಗ, ನಾನು ನಮ್ಮ ಮನೆಯವರು ಬಂದಾಗ, ಅವಾಗ ಒಂದು 2 ಮಂದಿ ಹುಡುಗರು ಬೈಕ್ನಲ್ಲಿ ಬಂದು ಇಬ್ಬರನ್ನು ಹೆದರಿಸಿದ್ರು. ಇಲ್ಲ ಇಲ್ಲಿ ಕೊಲೆ ಮಾಡಿ ಹೋಗಿದ್ದಾರೆ, ನಿಮ್ಗೆ ಏನಾದ್ರು ಹೇಳ್ರಿ ಹಂಗ ಹಿಂಗಂತ ಏನೇನೋ ಭಾಳ ಮಾತಾಡಿ ಸ್ವಲ್ಪ ಹೆದರಿಸಿ ಹೋಗಿದ್ರು. ಬಟ್ ಎಲ್ಲ ಅವ್ರಿಗೆಲ್ಲ ಹೆದರ್ಲಿಲ್ಲ. ಅವ್ರ ನಂಬರ್ ಇಸ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀವಿ ತಗೊಳ್ರಿ ಅಂತ ಏನೋ ಒಂದು ಬೂಸಿ ಹೊಡೆದು ಅವ್ರಿಗೆ ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ಸ್ವಲ್ಪ ಸೇಫ್ ಇಲ್ಲಾರ್ದ ಪ್ಲೇಸ್. ಬಟ್ ಹೆಣ್ಮಕ್ಳಂತರೂ ಬರಾಕ್ ಹೋಗ್ಬೇಡ್ರಿ. ಕೊನೆಯದಾಗಿ ನಾವು ಮುಟ್ಟೆ ಬಿಟ್ವಿ ನಮ್ಮ ಬೋಧನಗುಡ್ಡದ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಕಂಟಿನ್ಯೂ ಆಗಿ ದಿಮಾಕ್ ಮಾಡಿದ್ರೆ ಕೇಳ್ತೆ, ಏನು ಕಟ್ಕೊಂಡು ಏನು ತೊಗೊಂಡು ಅಂದ್ರೆ ಬ್ಯಾಡ 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 ಬರ್ರಿ ಫಸ್ಟ್ ದೇವ್ರ ನಮಸ್ಕಾರ ಮಾಡ್ಕೊಂಡು
ಚಪ್ಪಲಿ ಎಲ್ಲಿ ಬಿಡು ಇಲ್ಲೇ ಬಿಡಣ. ಫ್ರೆಂಡ್ಸ್, ಗುಡ್ಡ ಹತ್ತಿ ಬರೋಲಗು ಟ್ರೆಕ್ಕಿಂಗ್ ಮಾಡ್ಕೊಂಬರ್ಲಗು ಭಾಳ ಮಂದಿಗೆ ಸುಸ್ತಾಗುತ್ತೆ. ನಮಗೂ ಹಾಗೆ ಆಯಿತು. ಬಟ್ ಅಲ್ಲಿ ಹೋಗಿಂದ ತಿನ್ನಕ್ಕೆ ನಿಮಗಂತೂ ಏನೇನು ಸಿಗೋದಿಲ್ಲ. ಫ್ರೆಂಡ್ಸ್, ನೀವು ಯಾರು ಹೋಗೋದಿದ್ರೆ ಏನಾದರೂ ತಿನ್ನಕ್ಕಂತೂ ಇಲ್ರಿ, ಎಲ್ಲರೂ ತೊಗೊಂಡು ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ವಾಟರ್ ಬಾಟ್ಲ್ ಸರಿ ಸಿಗೋದಿಲ್ಲ. ನೀರಿನ ವ್ಯವಸ್ಥೆ ಇರುತ್ತೆ, ಬಟ್ ಅದು ನೀರು ಚೆನ್ನಾಗಿರುತ್ತೋ ಇಲ್ಲ ಗೊತ್ತಿಲ್ಲ. ಒಂದು ಟೈಮ್ ಆಫ್ ಮಾಡಿರ್ತಾರೆ, ಒಂದು ಟೈಮ್ ಆನ್ ಮಾಡಿರ್ತಾರೆ, ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಾ ಏನು ಹೇಳ್ತಾ ಇದ್ದೀನಿ, ನೀರಿನ ಬಾಟ್ಲು ಆಮೇಲೆ ಸ್ವಲ್ಪ ತಿನ್ನೋಕೆ ಏನಾದರೂ ಸ್ವಲ್ಪ ಒಯ್ದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಆದರೆ ಇನ್ನೂ ಎಂಜಾಯ್ಮೆಂಟ್ ಮಾಡ್ಬೋದು. ಫ್ರೆಂಡ್ಸ್, ಇದು ಕಲಘಟಗಿಗೆ ನಿಯರ್ ಆಗಿದೆ. ಕಲಘಟಗಿಯಿಂದ ಇದ್ರ 16 ಕಿಲೋಮೀಟ್ರ್ ಅಂತಿದೆ. ನಾವು ಕಲಘಟಗಿಯಿಂದ ಬಸ್ ಇದೆ, ಇದು ಹುಬ್ಳಿಯಿಂದನೂ ಬಸ್ ಇದೆ. ಹುಬ್ಳಿಯಿಂದನೂ ಡೈರೆಕ್ಟ್ ಏನಿಲ್ಲ, ಗುಡ್ಡದ ಕೆಳಗೆ ಇಳಿಸ್ತಾರೆ. ಗುಡ್ಡದಿಂದ ನಾವು ಟ್ರೆಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು. ಡೈರೆಕ್ಟ್ ಅಂತೂ ಬಸ್ ಇಲ್ಲವೇ ಇಲ್ಲ. ಓನ್ ವೆಹಿಕಲ್ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ, ಇನ್ನೂ ಖುಷಿ ಆಗುತ್ತೆ. ಬಟ್ ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ಒಂಥರ ಖುಷಿನೂ ಇದೆ, ಸ್ವಲ್ಪ ಬೇಜಾರು ಇದೆ. ಪರವಾಗಿಲ್ಲ, ಸ್ವಲ್ಪ ವಯಸ್ಸಾದವ್ರು, ಈಗ ಒಂದು ಯಂಗ್ ಏಜಿನವ್ರು ಇದ್ದವರೆಲ್ಲ ಹೋಗ್ಬೋದು. ಮತ್ತು ನನ್ನ ಪ್ರಕಾರ ಈ ದೇವರಿಗೆ ಯಾರು ನಡ್ಕೊಂಡು ಖುಷಿಯಿಂದ ಏನು ಬೇಡ್ಕೋತಾರೆ ನೋಡು, ಅದನ್ನು ಕೊಡುವಂಥ ಶಕ್ತಿ ಈ ದೇವರಲ್ಲಿದೆ ಅಂತ ನನಗೆ ಗೊತ್ತು. ಯಾಕಂದರೆ ನನಗೂ ಅನುಭವ ಆಗಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ಈ ಪ್ಲೇಸ್ ಇಷ್ಟ ಆಯಿತು ಹೋಗಿ ಬನ್ನಿ. ನೀವು ನಿಮ್ಮ ಒಪಿನಿಯನನ್ನು ನನಗೆ ಶೇರ್ ಮಾಡಿ. ಆಮೇಲೆ ಈ ಪ್ಲೇಸ್ ಹೆಂಗಿತ್ತು ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಬ್ಬ ಕಪಲ್ ಕಾಣ್ತಾ ಇದ್ರಲ್ಲೇ, ಅವರು ನನಗೆ ಭಾಳ ನಗು ಬಂತು. ಯಾಕಂದರೆ ಆ ಹುಡುಗಿ ಏನೋ ಕಳ್ಕೊಂಡೀನಿ ಅಂತ ಹುಡುಕ್ತಾ ಇದ್ಲು. ನಮ್ಮ ಮನೆಯವ್ರು ಏನು ಕೇಳಿದ್ರು, ಏನಮ್ಮ ಕಳ್ಕೊಂಡು, ಬಂಗಾರ ಕಳ್ಕೊಂಡೇನು ಅಂತಂದ್ಲು. ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ಲ ಆ ಹುಡುಗನ ಜೊತೆ ಆಕಿ. ಹಂಗನತ್ಲೆ ನಾವೇನು ಅಂದ್ಕೊಂಡ್ವಿ, ಏನೋ ಬಂಗಾರ ಕಳ್ಕೊಂಡಿರ್ಬೇಕು ಅಂದ್ಕೊಂಡ್ವಿ. ನಮ್ಮ ಮನೆಯವ್ರು ಕೇಳಿದ್ರು, ಏನಮ್ಮ ಕಳ್ಕೊಂಡಿಯಾ ಅಂತ ಕೇಳಿದ್ರು. ಬಂಗಾರ ಏನಾದರೂ ಕಳ್ಕೊಂಡಿಯಾ ಅಂತ ಕೇಳಿದ್ರು. ಇಲ್ರಿ, ನಂದು ಒಂದು ಕ್ಲಿಪ್ ಕಳೆದೈತ್ರಿ ಅಂದ್ಬಿಟ್ಲು. ನನಗೆ ನಗು ಬಂದ್ಬಿಡ್ತು. ಅಂದರೆ ಹುಡುಗಿಯರು ತಮ್ಮ ವಸ್ತುಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ನೋಡ್ರಿ. ಬಂಗಾರ ಕಳ್ಕೊಂಡ್ರಿ ಅಂತ ಮಾತಾಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಕ್ಲಿಪ್ಗೋಸ್ಕರ ಆ ಹುಡುಗನ ಕೆಳಗಿನಿಂದ ಮತ್ತೆ ವಾಪಸ್ ರಿಟರ್ನ್ ಕರ್ಕೊಂಬಂದಿದ್ದಾಳೆ ನೋಡಿ. ಫ್ರೆಂಡ್ಸ್, ಒಂಥರ ಜೋಕ್ ಆಯಿತು, ಖುಷಿ ಆಯಿತು. ಅದನ್ನು ಹಂಚ್ಕೊಂಡೆ ನಾನು ನಿಮಗೋಸ್ಕರ. ಯಾಕಂದರೆ ಅಲ್ಲಿ ಹೆಂಗೆಲ್ಲ ಇನ್ಸಿಡೆಂಟ್ಸ್ ಆಯಿತು ಅಂತ ಹೇಳಿ, ಮತ್ತು ಪ್ಲೇಸ್ ಹೆಂಗಿದೆ ಅಂತ ಹೇಳಿ ಇಲ್ಲಿಂದ ಹಾರ್ಬಿಡ್ತವ್ರಿ ಇಬ್ರು, ಅದ್ರೊಳಗೆ ಹೋಗ್ಬಿಡ್ತೀವಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಅರಿ ಜಿಗೇನನ್ರಿ. ನಾ ಜೋಕ್ ಮಾಡಿ ಎಲ್ಲೈತ್ರಿ ನಮ್ಮ ಗಾಡಿ ನಿಲ್ಸಿದ್ ಮನಿ? ಎಲ್ಲೈತಿಲ್ಲ, ಕಾಣತಿಲ್ಲದಲ್ರಿ? ಕಾಣಲ್ಲ. ಸುಮ್ಮನೆ ಮಾಡಿ ಏನೈತ್ರಿ ಅಲ್ಲಿ ಫೋಟೋ ತೆಗೆದೆ, ವಿಡಿಯೋ ಮಾಡತ್ತೀನಿ. ಬರ್ರಿ ಹಾಡಾಡ್ರಿ, ಜೋರಾಗಿ ಹಾಡಾಡ್ರಿ. ಹಾ ಅಪ್ಪ, ಹಾಡಾಡ ಇನ್ನೊಂದ್ಸಲ, ನಾನು ಕಲ್ಕೋತೀನಿ. ಹೇಳು ಹಾಗ್ಯಾಕೆ ಮಾಡ್ತಿ? ನಾಚಿಕೆ ಬಂತ? ಹುಂಚಿ ಸಿಗ್ತಾವ ನೋಡ್ರಿ, ಸಿಗ್ತಾವ? ಇಲ್ಲ, ಸಿಕ್ತೋಡ್ರಿ. ಇಲ್ಲಿ ಜೂಮ್ ಮಾಡ್ರಿ. ಐತನ್ರಿ ರೋಗ? ಐತ್ ನೋಡ್ರಿ. ಎಂತ ಹುಳಿ ಐತ್ರಿ, ನೀವೇನ್ರಿಪ್ಪ? ಸಾಕು ಬಿಡ್ರಿ, ಸಾಕು. ಇದು ಏನದ ಭಾಳ ಟಾಪ್ ಆಗ್ಬಿಟ್ಟಾರ್ರಿ ಇವರು. ಅದೊಂಥರ ಖುಷಿ ಐತಿ ನನಗರ. ಆಮೇಲೆ ಗಂಡು ಮಕ್ಳು ಭಾಳ ಸ್ಕೋಪ್ ಕೊಡ್ತಾರೆ ಅದ್ರೊಳಗೆ, ಹೆಣ್ಮಕ್ಳಕ್ಕಿನ್ನ.
ನೀರು ಕುಡೀರಿ. ಒಂದೆರಡು ಹರಿಬೇಕಾಗಿತ್ತು ಇದು ಹಿಟ್ಟನ್ನು. ನಾನು ಹರ್ಕೊಲೆ ಭಾಳ ಹುಳಿ ಐತ್ರಿಪ್ಪ ಇದು. ಯಾರಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ದಿನ ನಮ್ದು ಹೇಗಿತ್ತು ಅಂತ ಹೇಳಿ. ಬಟ್ ಗಾಡಿ ಕೆಡಲಿಲ್ಲ ಅಂದರೆ ನನಗೆ ಬೇಜಾರಾಗ್ತಿರ್ಲಿಲ್ಲ. ಬಟ್ ಗಾಡಿ ಕೆಟ್ಟದ್ರಿಂದ ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಅದು ಒಂಥರ ಖುಷಿನೇ ಆಯಿತು. ಯಾಕಂದರೆ ನಾವು ಗಾಡಿ ಕೆಡಲಿಲ್ಲ ಅಂದರೆ ಟ್ರೆಕ್ಕಿಂಗ್ ಹೋಗ್ತಾ ಇರಲಿಲ್ಲ, ನಾವು ಮತ್ತೆ ನಡ್ಕೊಂಡು ಹೋಗಬೇಕಾಗಿತ್ತು. ಒಂದು ರೀತಿಯಲ್ಲಿ ಗಾಡಿ ಕೆಟ್ಟಿದ್ದು ಒಂಥರ ಖುಷಿನೇ ಆಯ್ತು ಅನ್ಕೋತೀನಿ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಈವ್ನಿಂಗು 5 ಗಂಟೆ 6 ಗಂಟೆ ಸುಮಾರು ನಾವು ಊಟ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ